ನಾನಿನ್ನ ಬಿಡಲಾರೆ ಸೀರಿಯಲ್ನ ಯಾವ ರೀತಿಯಾಗಿ ಶೂಟಿಂಗ್ ಮಾಡ್ತಾರೆ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ನೀವೇ ನೋಡಿ. ಇದರಲ್ಲಿ ನಾಯಕಿ ಒಂದು ಕೆರೆಗೆ ಇಳಿಯುವಂಥ ಒಂದು ಸೀನ್ ಇತ್ತು. ಅದರಲ್ಲಿ ಯಾವ ರೀತಿ ಕೊಡಪಾನದಲ್ಲಿ ನೀರು ಹಾಕ್ತಾ ಇದ್ದಾರೆ ನೋಡಿ. ಯಾಕೆಂದು ಹೇಳಿದರೆ ನೈಜವಾಗಿ ಬರಲಿ, ನಾಯಕಿ ನಿಜವಾಗ್ಲೂ ಕೆರೆಯಲ್ಲಿ ಮುಳುಗಿರುವಂತಹ ಅನುಭವ ಆಗಲಿ ಅಂದ್ಕೊಂಡು ಈ ರೀತಿ ನೀರು ಹಾಕ್ತಾಯಿದ್ದಾರೆ. ಈ ರೀತಿ ಒಂದು ಶ್ರೀಚಕ್ರ ತರುವಂತಹ ಒಂದು ಸೀನ್ ಇದರಲ್ಲಿ ಪ್ರಸಾರ ಆಗ್ತಿತ್ತು. ಇಲ್ಲಿ ನೋಡಿ ಕೆರೆಯಲ್ಲಿ ಯಾವ ರೀತಿ ಒಂದನ್ನು ಈ ರೀತಿಯಾಗಿ ಶೂಟಿಂಗ್ ಮಾಡ್ತಾರೆ. ಇದರಲ್ಲಿ ಶ್ರೀಚಕ್ರ ತರುವಂಥದ್ದು, ನಾಯಕಿ ಯಾವ ರೀತಿಯಾಗಿ ಶ್ರೀಚಕ್ರ ತರ್ತಾಳೆ ಅಂತ, ಹಾಗೆ ಇದೇ ರೀತಿ ಕಾರಲ್ಲಿ ಹೇಗೆ ಬರ್ತಾಳೆ ಅಂತ, ಕಾರಿನ ಮೇಲೆ ಯಾವ ರೀತಿ ನಾಯಕಿ ಬರ್ತಾಳೆ ಅಂತ ಇಂಟ್ರೆಸ್ಟಿಂಗಾಗಿ ಇದನ್ನು ವಿಡಿಯೋ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಯಾವ ರೀತಿಯಾಗಿ ಈ ಹಗ್ಗನೆಲ್ಲ ಬಳಸ್ತಾ ಇರ್ತಾಳೆ, ಯಾವ ರೀತಿಯಾಗಿ ಇಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವೇ ನೋಡಿ. ಹಾಗೆ ನಾಯಕಿ ಸಹ ಒಂದು ಕಾನ್ಫಿಡೆಂಟಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನೋಡಿ ಇಲ್ಲಿ ಯಾವ ರೀತಿಯಾಗಿ ಶೂಟಿಂಗ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಅನ್ನೋದನ್ನು ನೀವೇ ನೋಡಿ. ಸೀರಿಯಲ್ ನಾಯಕಿ ರಿಷಿಕಾ ಬಹಳ ಒಂದು ಕಾನ್ಫಿಡೆಂಟಾಗಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಯಾವುದೇ ಒಂದು ಅಂಜಿಕೆ ಅಳುಕಿಲ್ಲದೆ ಈ ಸೀರಿಯಲ್ನಲ್ಲಿ, ಅಂದರೆ ಈ ಸೀರಿಯಲ್ನಲ್ಲಿ ಒಂದು ಜಾತ್ರೆಯ ಸೀನ್ ಸಹ ಇತ್ತು. ಅದಕ್ಕೋಸ್ಕರ ತುಂಬಾ ಪ್ರಿಪೇರ್ ಆಗಿ ನಾಯಕಿ ಅಂದರೆ ರಿಷಿಕಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಈ ಸೀನ್ಗೂ ಸಹ ಒಂದು ಒಳ್ಳೆಯ TRP ಸಿಕ್ಕಿತ್ತು. ಜನ ಕೂಡ ಇಷ್ಟಪಟ್ಟು ಈ ಸೀರಿಯಲ್ನ ನೋಡ್ತಾಯಿದ್ರು. ನಾನಿನ್ನ ಬಿಡಲಾರೆ ಸೀರಿಯಲ್ ಆರಂಭದಿಂದಲೂ ಒಂದು ಒಳ್ಳೆಯ ಒಂದು TRPಯನ್ನು ಪಡೆದುಕೊಂಡಿದೆ. ಒಂದು ಬಹು ತಾರಾಂಗಣವಿರುವ ಈ ಸೀರಿಯಲ್ನಲ್ಲಿ ಪಾರು ಧಾರಾವಾಹಿಯ ಆದಿತ್ಯ ಅವರು ಕೂಡ ಇಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ಅವರಿಗೆ ನಾಯಕಿಯಾಗಿ ಇಲ್ಲಿ ರಿಷಿಕಾ ಸಹ ಕಾಣಿಸಿಕೊಂಡಿದ್ದಾರೆ. ಇವರಿಬ್ಬರ ಅದ್ಭುತ ಕಾಂಬಿನೇಷನ್ ಮುಂದೆ ಯಾವ ರೀತಿ ಮೋಡಿ ಮಾಡ್ತಾರೆ ಅನ್ನೋದನ್ನು ವೀಕ್ಷಕರು ಸಹ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಹಾಗೂ ಇದೇ ರೀತಿಯ ಸಿನಿ ಹಾಗೂ ಕಿರುತೆರೆಯ ಸುದ್ದಿಗಳು ಹಾಗೂ ಸಿನಿಮಾ ಶೂಟಿಂಗ್ ವಿಶೇಷತೆಗಳನ್ನು ನಾನು ನಿಮಗೆ ಈ ಚಾನೆಲ್ನಲ್ಲಿ ತಿಳಿಸಿಕೊಡ್ತೀನಿ. ನಿಮಗೆ ಚಾನಲ್ ಇಷ್ಟವಾಗಿದ್ದಲ್ಲಿ ಹಾಗೂ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ.